ಹಾಯ್ ಎವ್ರಿವನ್, ನೇಮಕಾತಿ ಮುಂದೂಡಿಕೆ ಹೈಕೋರ್ಟ್ ನೋಟಿಸ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಹಾಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆ ಮತ್ತು ವರ್ಗೀಕರಣ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಗಳನ್ನು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಜಾರಿ ಮಾಡಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ 2026 ಮೇ 8ರಂದು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ ಪ್ರಶ್ನಿಸಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಸಲ್ಲಿಸಿರುವ ಅರ್ಜಿಯನ್ನು ಕೂಡ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರು ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠವು ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಮತಿ ನೀಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಎಸ್ಸಿ ಸಮುದಾಯಗಳಲ್ಲಿ 3 ಕ್ಯಾಟಗರಿ ಕೂಡ ಮಾಡಿದೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ನಾವು ಆಲ್ರೆಡಿ ಮುಂಚೆ ಕೂಡ ಹೇಳಿದ್ವಿ, ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಅಲೆಮಾರಿ ಸಮುದಾಯವರು ಕೂಡ ಹೇಳಿದ್ರು. ಬಟ್ ಆದೇಶದ ಪ್ರಕಾರ 15% ಮೀಸಲಾತಿಯಲ್ಲಿ ಸಿಗೆ 4.5 ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಏನಂದ್ರೆ 59 ಅಲೆಮಾರಿ ಮತ್ತು ಸೂಕ್ಷ್ಮ ಸಮುದಾಯಗಳು ಕೂಡ ಕೇವಲ 20% ಅಷ್ಟೇ ಆಂತರಿಕ ಮೀಸಲಾತಿ ನೀಡಲಾಗಿದೆ. ಹಾಗಾಗಿ ಒಳ ಮೀಸಲಾತಿ ಸಂಬಂಧ ಬಂದ್ಬಿಟ್ಟು ಅವೈಜ್ಞಾನಿಕ ವರ್ಗೀಕರಣ, ಇದು ಆದೇಶ ರದ್ದು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ಬಿಗ್ ಅಪ್ಡೇಟ್, ಅಲ್ಲಿ ಸಮುದಾಯಗಳು ಇದಾವೆ, ಸಮುದಾಯದ ಜೊತೆ ಒಳ ಸಮುದಾಯಗಳು ಇದಾವೆ, ಅದಕ್ಕೆ ಅನ್ಯಾಯ ಕೂಡ ಆಗಿದೆ ಅಂತ ಹೇಳಿ ಮನವಿ ಪಡಿಸಿದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಅಂತ ಕೂಡ ಮನವಿ ಕೂಡ ಮಾಡಿದ್ದಾರೆ. ಅದನ್ನ ನ್ಯಾಯಾಲಯ ವಿಚಾರಣೆ ಕೂಡ ಮಾಡ್ತಾ ಇದೆ. ಹಾಗಾಗಿ ನೇಮಕಾತಿ ತಾತ್ಕಾಲಿಕವಾಗಿ ತಡೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಮುಂದಿನ ವಿಚಾರಣೆ ಕೂಡ ಬರ್ತಾ ಇದೆ. ಪ್ಲಸ್ ರಾಜ್ಯ ಸರ್ಕಾರಕ್ಕೆ ಮಾನ್ಯ ನ್ಯಾಯಾಲಯ ನೋಟಿಸ್ ಕೊಟ್ಟಿದೆ. ನಾನು ಗಮನಿಸಿದ್ದೆ, ಮಾಧ್ಯಮದಲ್ಲಿ ನಾನು ವಿಡಿಯೋ ಕೂಡ ಮಾಡಿದ್ದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಮಗೆ ರೆಗ್ಯುಲರ್ ಮಾಹಿತಿಗಳು ಕೂಡ ಬರ್ತಾ ಹೋಗ್ತವೆ. ಅಲೆಮಾರಿ ಸಮುದಾಯದ ಪರ ಇರೋ ಒಬ್ರು ವಕೀಲರು ಮಾಹಿತಿ ಕೊಟ್ಟಿದ್ರು, ಇಲ್ಲ ನಾವು ಇದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ, ಅಸ್ಪಷ್ಟ ಅಲೆಮಾರಿ ಸಮುದಾಯಗಳಿಗೆ ಇದು ಸಮಸ್ಯೆ ಕೂಡ ಆಗಿದೆ, ಹಾಗೆ ನಾವು ಕೋರ್ಟ್ಗೆ ಹೋಗ್ತೀವಿ, ಆಗಿದ್ದಾಗ್ಲಿ ಅದನ್ನ ತೀರ್ಮಾನ ಮಾನ್ಯ ನ್ಯಾಯಾಲಯ ಮಾಡಲಿ ಅಂತ ಕೂಡ ಹೇಳಿದ್ರು. ಅದರ ಅನ್ವಯ ಈಗ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಥ್ಯಾಂಕ್ ಯು.